ಎಲ್ಲ ಪೂಜ್ಯರಿಗೂ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿ. ನಾವಿವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಾಲೋಚನಾ ಸಭೆಯೊಳಗೆ ಭಾಗವಹಿಸಿದ್ದೀವಿ. ಬಸವೇಶ್ವರ ದರ್ಶನ ಅನ್ನುವಂಥ ಒಂದು ನಾಟಕ, ಅದು ಹೆಸರಿನ ಏನಿಡಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆಮೇಲೆ ಗುರು ಬಸವೇಶ್ವರ ಒಂದು ಜೀವನ ಚರಿತ್ರೆ ಆಧಾರಿತವಾಗಿ ಮತ್ತು ಅವರ ವೈಚಾರಿಕತೆ, ಗುರು ಬಸವಣ್ಣವರ ಒಂದು ಸಂದೇಶಗಳು ಜಗತ್ತಿಗೆ ಏನು ಕೊಟ್ಟರು ಅನ್ನೋದನ್ನು ತಿಳಿಸ್ಬೇಕು. ನಂದು ಮೊದಲನೇ ಅಭಿಪ್ರಾಯ, ಈ ನಾಟಕ ಹಿಂದಿಯಲ್ಲೇ ಆಗಬೇಕು. ಮೊದಲನೇ ನಮ್ಮ ಅಭಿಪ್ರಾಯ ಏನು ಅಂದರೆ ಹಿಂದಿಯಲ್ಲೇ ಆಗಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆಲ್ಲ ಗುರು ಬಸವಣ್ಣವ್ರ ಬಗ್ಗೆ ಗೊತ್ತಿದೆ. ನಾವು ಅನೇಕ ರಾಜ್ಯಗಳಿಗೆ, ಬೇರೆ ಬೇರೆ ಹೊರಗಡೆ ರಾಜ್ಯಗಳಲ್ಲಿ ಹೋದಾಗ ನಾನು ಭಾಳ ಹೊತ್ತು ಸಮಯ ತಗೊಳ್ಳೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ವಾಟ್ಸಪ್ಪು ಫೇಸ್ಬುಕ್ದಾಗ ನೋಡಿದ್ದೀರಿ. ಬಸವಣ್ಣವರಿಗೆ ಕೂಡಲ ಸಂಗಮದಲ್ಲಿ ಸಾಕ್ಷಾತ್ಕಾರ ಆದ ತಕ್ಷಣ ಅವರಿಗೆ ದೈವವಾಣಿ ಕೇಳಿಸ್ತದೆ. ಸಂಗಮೇಶ್ವರ ದೇವಸ್ಥಾನದಲ್ಲಿ ಆ ಒಂದು ಮದುವೆ ಆಗಲಿಕ್ಕೆ ಇಷ್ಟ ಇರಲ್ಲ, ಆದರೆ ಮದುವೆ ಆಗಬೇಕು ಅಂಥೇಳಿ ಅವರಿಗೆ ದೈವವಾಣಿ ಕೇಳಿಸ್ತದೆ. ಮತ್ತು ಜಾತವೇದ ಮುನಿಗಳು ಕೂಡ ನೀನು ಮದುವೆ ಆಗಬೇಕು, ಮಂಗಳವೇಳೆಗೆ ಹೋಗಬೇಕು, ಬಿಜ್ಜಳ ರಾಜನಿರುವಂಥ ಮಂಗಳವೇಳೆಗೆ ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಎಲ್ಲರ ಅಭಿಪ್ರಾಯ ಒಂದಾದಾಗ ಗುರು ಬಸವಣ್ಣವರು ಮದುವೆಗೆ ಒಪ್ಕೊಳ್ತಾರೆ. ಅವರ ಸೋದರ ಮಾವನಾಗಿರ್ತಕ್ಕಂಥ ಬನದೇವರಸರು ಮಂತ್ರಿಗಳಾಗಿದ್ದರು ಮಂಗಳವೇಳೆಯಲ್ಲಿ. ಅಲ್ಲಿ ಬಿಜ್ಜಳ ಮಹಾರಾಜನ ಹತ್ರ ಮಂತ್ರಿಗಳಾಗಿದ್ದರು. ಅಲ್ಲಿಗೆ ಕೂಡಲ ಸಂಗಮದಿಂದ ನೇರವಾಗಿ ಬಸವಣ್ಣವರು ಮಂಗಳವೇಳೆಗೆ ಹೋಗ್ತಾರೆ. ಮಂಗಳವೇಳೆ ಅಂದರೆ ನಮಗೆಲ್ಲ ರೋಮಾಂಚನ ಆಗ್ತಾಯಿತ್ತು. ಮಂಗಳವೇಳೆ ಹೆಸರು ಕೇಳಿದ ತಕ್ಷಣ ನಾವು ಹೋಗೇ ಇಲ್ಲ ಅಲ್ಲಿ. ಎಲ್ಲಿರ್ಬೋದು ಮಂಗಳವೇಳೆ, ಹೆಂಗಿರ್ಬೋದು, ಅಲ್ಲಿ ಏನೋ ಸ್ಮಾರಕ ಇರ್ಬೋದಾ, ಅಲ್ಲಿ ಶರಣ ಹೆಂಗಿರ್ಬೋದು, ನನಗೆಲ್ಲ ಅದು ಒಂದು ಕುತೂಹಲ ಇತ್ತು. ನನಗೆ ಸೊಲ್ಲಾಪುರದ ಒಬ್ಬ ಲಿಂಗಾಯತ ಸಮನ್ವಯ ಸಮಿತಿ ಸಂಚಾಲಕರು ಮಾಡಿದ್ರು, ಸೊಲ್ಲಾಪುರದ ವಿಜಯಕುಮಾರ್ ಹತ್ತೂರೆ ಅಂತ. ಅವರು ಮಂಗಳವೇಳೆಗೆ ನೀವು ಪ್ರವಚನ ಮಾಡಿ